ಕೊಲೆ ಆರೋಪದಲ್ಲಿ ದರ್ಶನ್ ಪೊಲೀಸರ ಕಸ್ಟಡಿಗೆ ಕೊಡಬೇಕಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ವಿಧಿಸಬೇಕಾ ಅನ್ನೋದು ಇದೀಗ ವಾದ ಪ್ರತಿವಾದ ನಡೀತಾ ಇದೆ. ಈಗ ಅಂತಿಮವಾಗಿ ದರ್ಶನ್ ಸೇರಿ ಎಲ್ಲ ಆರೋಪಿಗಳು ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೆ. ಜಡ್ಜ್ ವಿಶ್ವನಾಥ್ ಸಿ ಗೌಡರ್ ಆದೇಶವನ್ನು ಮಾಡಿದ್ದಾರೆ. ಖಾಕಿ ಕಸ್ಟಡಿಗೆ ವಿಧಿಸಲಾಗಿದೆ. ದರ್ಶನ್ ಸೇರಿ 13 ಆರೋಪಿಗಳನ್ನ ನ್ಯಾಯಮೂರ್ತಿ ವಿಶ್ವನಾಥ್ ಸಿ ಗೌಡರ್ ಅವರು ಆದೇಶವನ್ನು ಮಾಡಿದ್ದಾರೆ. ಖಾಕಿ ಕಸ್ಟಡಿಗೆ ನೀಡಲಾಗಿದೆ. ಖಾಕಿ ಕಸ್ಟಡಿಯಲ್ಲಿ ಇರಬೇಕಾದಂಥ ಅನಿವಾರ್ಯತೆ ದರ್ಶನ್ ಮುಂದಿದೆ. ಪವಿತ್ರ ಗೌಡ ಹಾಗೂ ದರ್ಶನ್ ಸೇರಿದಂತೆ 13 ಆರೋಪಿಗಳು ಪೊಲೀಸ್ ಕಸ್ಟಡಿಗೆ. ಸುದೀರ್ಘ ವಾದ ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ನ್ಯಾಯಮೂರ್ತಿಗಳು ಈ ಆದೇಶವನ್ನು ಮಾಡಿದ್ದಾರೆ. ಈಗ ನೇರವಾಗಿ ಎಲ್ಲ ಆರೋಪಿಗಳನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆತರಲಾಗುತ್ತೆ. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ತೀವ್ರ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಇವತ್ತು ರಾತ್ರಿಯೂ ಕೂಡ ಇವತ್ತು ರಾತ್ರಿಯಿಂದ ದರ್ಶನ್, ಪವಿತ್ರ ಗೌಡ, ಇನ್ನುಳಿದ ಆರೋಪಿಗಳು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ತಂಗಬೇಕಾಗತ್ತೆ. ಪೊಲೀಸ್ ಕಸ್ಟಡಿಗೆ ವಿಧಿಸಿ ಆದೇಶವನ್ನ ಮಾಡಲಾಗಿದೆ. ಪೊಲೀಸ್ ತನಿಖಾ ಅಧಿಕಾರಿಗಳು ತೀವ್ರ ವಿಚಾರಣೆಗೊಳಪಡಿಸ್ತಾರೆ. ಈ 13 ಜನರನ್ನು ಕೂಡ ಪ್ರತ್ಯೇಕವಾಗಿ ತೀವ್ರ ಮಟ್ಟದ ತನಿಖೆ ಆಗುತ್ತೆ, ಇಂಟರೋಗೇಷನ್ ಆಗುತ್ತೆ. ಈ ವಿಚಾರಣೆಯಲ್ಲಿ ಈ 13 ಜನ ಯಾರ್ಯಾರು ಯಾವ ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದು ಮುಖ್ಯವಾಗುತ್ತೆ. ಆಯಾ ಸ್ಟೇಟ್ಮೆಂಟ್ಗಳು, ಸ್ಥಳ ಮಹಜರು, ಎವಿಡೆನ್ಸ್ಗಳು, ಟೆಕ್ನಿಕಲ್ ಎವಿಡೆನ್ಸ್ಗಳು ಸೇರಿದಂತೆ ಎಲ್ಲವನ್ನ ಸಂಗ್ರಹಿಸಿ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ. ಆ ನಂತರದಲ್ಲಿ ಕೋರ್ಟ್ ಟ್ರಯಲ್ ಆರಂಭ ಆಗುತ್ತೆ. ಕೋರ್ಟ್ಗೆ ಈ ಎಲ್ಲ ಆರೋಪಿಗಳನ್ನ ಹಾಜರುಪಡಿಸಬೇಕಾಗತ್ತೆ. ಸಾಕ್ಷ್ಯಗಳನ್ನು ಕೂಡ ವಿಚಾರಣೆ ಮಾಡಬೇಕಾಗತ್ತೆ. ಆಗ ಒಂದು ಹಂತದಲ್ಲಿ ಶಿಕ್ಷೆಯ ವಿಚಾರದಲ್ಲಿ ತೀರ್ಪು ಬರುತ್ತೆ. ಆದರೆ ಈಗ ಸದ್ಯಕ್ಕೆ ಖಾಕಿ ಕಸ್ಟಡಿಗೆ ಆರ್ಥಿಕ ವಿಶೇಷ ನ್ಯಾಯಾಲಯ ನೀಡಿದೆ. ಪವಿತ್ರ ಗೌಡ ಕಣ್ಣೀರು ಹಾಕಿದ್ದಾರೆ. ಕೋರ್ಟ್ ಹಾಲ್ನಲ್ಲಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ನಟ ದರ್ಶನ್. 6 ದಿನಗಳ ಕಾಲ, ಇವತ್ತಿನಿಂದ 6 ದಿನಗಳ ಕಾಲ ಆರೋಪಿಗಳು ಪೊಲೀಸ್ ಕಸ್ಟಡಿಯಲ್ಲಿ ಈ 13 ಆರೋಪಿಗಳು ಪವಿತ್ರ ಗೌಡ, ದರ್ಶನ್ನ ಗೆಳತಿ ಪವಿತ್ರ ಗೌಡ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಇಬ್ಬರು ಕೂಡ ಕೋರ್ಟ್ ಹಾಲ್ನಲ್ಲಿ ಕಣ್ಣೀರಿಟ್ಟಿದ್ದಾರೆ. ಇಬ್ಬರು ಪರಸ್ಪರ ಮುಖ ನೋಡಿಕೊಂಡು ಎಂಥ ಸ್ಥಿತಿ ಬಂದೋಯ್ತು ನಮಗೆ ಎನ್ನುವ ಭಾವುಕ ಆ ಎಕ್ಸ್ಪ್ರೆಷನ್ಗಳಿತ್ತು. ಜಡ್ಜ್ ಎದುರೇ ಇಬ್ಬರು ಕೂಡ ಕಣ್ಣೀರಿಟ್ಟಿದ್ದಾರೆ. ಪೊಲೀಸ್ ಕಸ್ಟಡಿಗೆ ನೀಡ್ತಾ ಇದ್ದಂತೆ ಒಂದು ಕಡೆ ಪವಿತ್ರ ಗೌಡ ಅವರನ್ನ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರೆದೊಯ್ಯಲಾಗುತ್ತೆ. ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಅವರಿಗೆ ಕೆಲವಷ್ಟು ಪ್ರೊಸೀಜರ್ಗಳನ್ನು, ಕೌನ್ಸಿಲಿಂಗ್ ಅನ್ನ ಮಾಡಲಾಗುತ್ತೆ. ಇನ್ನೊಂದು ಕಡೆ ಇವತ್ತು ರಾತ್ರಿಯಿಂದಲೇ ವಿಚಾರಣೆ ಆರಂಭ ಆಗುತ್ತೆ. ಯಾವ ಕ್ಷಣದಲ್ಲೂ ಬೇಕಾದರೂ ಸ್ಥಳ ಮಹಜರು ಮಾಡುವಂಥ ಅಧಿಕಾರ ತನಿಖಾಧಿಕಾರಿಗಳಿಗಿರುತ್ತೆ. ನಟ ದರ್ಶನ್ ಹಾಗೂ ಉಳಿದಂಥ ಎಲ್ಲರನ್ನ RR ನಗರದ ಪಟ್ಟಣಗೆರೆಯ ಶೆಡ್ ಏನಿದೆ ಆ ಶೆಡ್ಗೆ ಕರೆದುಕೊಂಡು ಹೋಗಿ
ಸ್ಥಳ ಮಹಜರು, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಲಾಗುತ್ತೆ. ಇನ್ನು ದರ್ಶನ್ ಅಭಿಮಾನಿಗಳ ಸಂಘದ ರಘು, ಆತನನ್ನ ಚಿತ್ರದುರ್ಗಕ್ಕೆ ಕರೆದೊಯ್ಯಲಾಗುತ್ತೆ. ಕಿಡ್ನ್ಯಾಪ್ನಲ್ಲಿ ಭಾಗವಹಿಸಿದಂಥ ವ್ಯಕ್ತಿಗಳು ಯಾರ್ಯಾರು, ಹೇಗೆ ಆತನನ್ನು ಕಿಡ್ನ್ಯಾಪ್ ಮಾಡಲಾಯಿತು, ಆ ಎಲ್ಲವನ್ನು ಕೂಡ ಸ್ಥಳ ಮಹಜರಿನಲ್ಲಿ ದಾಖಲು ಮಾಡಿಕೊಳ್ಳಬೇಕಾಗತ್ತೆ. A1 ಪವಿತ್ರ ಗೌಡ, A2 ದರ್ಶನ್. ಎಸ್, ಇದು ನಿಜಕ್ಕೂ ಕೂಡ ದರ್ಶನ್ ಅಭಿಮಾನಿಗಳಿಗೆ ಒಂದು ಶಾಕಿಂಗ್ ನ್ಯೂಸ್. ಇದು ಇವತ್ತು ನೋಡಿದ್ವಿ ನಾವು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಮುಂದೆ ಇವರನ್ನ ವೈದ್ಯಕೀಯ ಪರೀಕ್ಷೆಗೆ, ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿದಂಥ ಆಸ್ಪತ್ರೆಯ ಮುಂದೆ, ಈಗಲೂ ಕೂಡ ಕೋರ್ಟ್ನ ಆವರಣದ ಮುಂದೆ ಅನೇಕ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ದರ್ಶನ್ ಅಭಿಮಾನಿಗಳ ಮಾತುಗಳನ್ನು ನೀವು ಕೇಳ್ತಾ ಹೋಗಬೇಕಾಗಿತ್ತು. ದರ್ಶನ್ ಅಭಿಮಾನಿಗಳು ಹೇಳ್ತಾ ಇದ್ರು, ಇಲ್ಲ ನಮ್ಮ ಬಾಸ್ ತಪ್ಪು ಮಾಡಿಲ್ಲ, ಯಾವುದೇ ಸಾಕ್ಷಿ ಪುರಾವೆ ಇಲ್ಲ, ದರ್ಶನ್ ಆ ರೀತಿ ನಡೆದುಕೊಳ್ಳೋರಲ್ಲ, ಇದು ಬೇರೆ ಉದ್ದೇಶಕ್ಕೆ ಅರೆಸ್ಟ್ ಮಾಡಲಾಗಿದೆ ಅಂತ ಅಲ್ಲಿನ ಅಭಿಮಾನಿಗಳು ಪೊಲೀಸ್ ಠಾಣೆಯ ಮುಂದೆ ಘೋಷಣೆ ಕೂಗ್ತಾ ಇದ್ರು. ಈಗಲೂ ಕೂಡ ಅದೇ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಆದರೆ ನೋಡಿ, ಅಭಿಮಾನ ಅನೇಕ ಸೆಲೆಬ್ರಿಟಿಗಳು, ಎಲ್ಲರಿಗೂ ಎಲ್ಲ ರೀತಿಯ ಅಭಿಮಾನಿಗಳಿದ್ದೇ ಇರ್ತಾರೆ. ಅದು ಕೂಡ ಈ ರಾಜ್ಯದ ಅತ್ಯಂತ ಪ್ರಖ್ಯಾತ ನಟ ದರ್ಶನ್ ಅಂತ ಹೇಳಿದ್ರೆ ಕೇಳಬೇಕಾ? ದರ್ಶನ್ಗೆ ಅಗಾಧ ಸಂಖ್ಯೆಯ ಅಭಿಮಾನಿಗಳಿದ್ದಾರೆ. ಅಭಿಮಾನಿಗಳನ್ನು ಹೊಂದಿದಂಥ, ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿದಂಥ ಖ್ಯಾತಿ ದರ್ಶನ್ಗಿದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಉಂಟು. ದರ್ಶನ್ನ ಮ್ಯಾನರಿಸಮ್, ದರ್ಶನ್ನ ಡೈಲಾಗ್ ಡೆಲಿವರಿ, ದರ್ಶನ್ ಆ್ಯಕ್ಟಿಂಗ್, ದರ್ಶನ್ನ ಫೈಟಿಂಗ್, ಇವೆಲ್ಲವೂ ಕೂಡ ಬಹಳ ಇಷ್ಟ ಆಗಿರ್ಬೋದು, ಡಾನ್ಸ್ ಇಷ್ಟ ಆಗಿರ್ಬೋದು. ಆದರೆ ತೆರೆಯ ಮೇಲಿನ ಹೀರೋ, ತೆರೆಯ ಹಿಂದೆಯೂ ಕೂಡ ಹೀರೋ ಆಗಿರಬೇಕು ಅಂತ ಜನ ಬಯಸ್ತಾರೆ. ತೆರೆಯ ಮೇಲೆ ಹೇಗೆ ಹೀರೋಯಿಸಮ್ ಮೆರಿತಾರೋ, ಈ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಾರೋ, 2-2.5 ಗಂಟೆಯ ಸಿನಿಮಾದಲ್ಲಿ ಮಿಂಚಿ ಮರೆಯಾಗ್ತಾರೋ, ಅದೇ ರೀತಿ ನಮ್ಮ ನಟ, ನನ್ನ ನೆಚ್ಚಿನ ನಟ, ನನ್ನ ನೆಚ್ಚಿನ ಹೀರೋ ಹೀಗಿರಬೇಕು ಅಂತ ಹೇಳಿ ಬಯಸ್ತಾರೆ. ನನ್ನ ನೆಚ್ಚಿನ ನಟನ ಬಗ್ಗೆ ಯಾರಾದರೂ ಕೊಂಕು ಮಾತಾಡಿದ್ರೆ ಅವರ ವಿರುದ್ಧವೇ ಅನೇಕರು, ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳ ವಾರ್ ನಡೀತಾ ಇರುತ್ತೆ. ಏನಾದರೂ ಒಬ್ಬ ಬ್ಯಾಡ್ ಕಮೆಂಟ್ ಹಾಕಿದ ಅಂದರೆ, ಕೆಟ್ಟ ಕಮೆಂಟ್ ಹಾಕಿದ ಅಂದರೆ ಅದಕ್ಕೆ ಬಹಳ ದೊಡ್ಡ ವಾರ್ ನಡೀತಾ ಇರುತ್ತೆ ಅಭಿಮಾನಿಗಳು. ಅಷ್ಟು ಹೃದಯದಲ್ಲಿ ಇಟ್ಕೊಂಡು ಆರಾಧಿಸ್ತಾರೆ, ಫೋಟೋ ಹಾಕಿ ಪೂಜಿಸ್ತಾರೆ. ಅನೇಕರು ಟ್ಯಾಟೋ ಹಾಕ್ಕೊಂಡಿರ್ತಾರೆ. ನಾನು ನಾಟ್ ಓನ್ಲಿ ದರ್ಶನ್ ಅಂತ ಹೇಳ್ತಾ ಇಲ್ಲ, ಪ್ರತಿಯೊಬ್ಬ ಹೀರೋಗಳಿಗೂ ಅವರದ್ದೇ ಆದ ರೀತಿಯ ಫ್ಯಾನ್ ಫಾಲೋಯಿಂಗ್ ಇದ್ದೇ ಇರುತ್ತೆ. ಕೈ ಮೇಲೆ ಅಚ್ಚೆ ಹಾಕ್ಕೊಳ್ತಾರೆ, ಎದೆ ಮೇಲೆ ಅಚ್ಚೆ ಹಾಕ್ಕೊಳ್ತಾರೆ, ತಲೆ ಮೇಲೆ ಅಚ್ಚೆ ಹಾಕ್ಕೊಳ್ತಾರೆ, ಫೋಟೋ, ಅವರ ವಾಹನಗಳಿಗೆ ಫೋಟೋ ಹಾಕ್ಕೊಳ್ತಾರೆ, ಮನೆಗಳಿಗೆ ಫೋಟೋ ಹಾಕ್ಕೊಳ್ತಾರೆ. ಇನ್ನು ಇವರ ಹೀರೋಗಳ, ಅವರ ನೆಚ್ಚಿನ ಹೀರೋಗಳ ಹುಟ್ಟುಹಬ್ಬ ಅಂತ ಹೇಳಿದ್ರೆ ಹಾಲಿನ ಅಭಿಷೇಕ ಮಾಡ್ತಾರೆ, ಊಟ ಹಾಕ್ತಾರೆ, ದೊಡ್ಡ ದೊಡ್ಡ ಕಟ್ಔಟ್ಗಳು ಹಾಕ್ತಾರೆ, ಹೂಮಾಲೆ ಹಾಕ್ತಾರೆ, ಮೆರವಣಿಗೆ ಮಾಡ್ತಾರೆ. ದರ್ಶನ್ ವಿಚಾರದಲ್ಲಿ ತುಸು ಹೆಚ್ಚೇ ಇದೆ. ಎಲ್ಲ ಸ್ಟಾರ್ಗಳಿಗೂ ಅತಿ ಹೆಚ್ಚಾದ ಫ್ಯಾನ್ ಫಾಲೋಯಿಂಗ್ ದರ್ಶನ್ ಹೊಂದಿದ್ದಾರೆ. ಸಂಭ್ರಮಿಸಿದವರಲ್ಲಿ ಅಥವಾ ದರ್ಶನ್ನ ಗೆಲುವನ್ನು ಸಂಭ್ರಮಿಸುವುದು ಕೂಡ ದರ್ಶನ್ ಅಭಿಮಾನಿಗಳೇ ಹೆಚ್ಚು. ಆದರೆ ಈ ವಿಚಾರದಲ್ಲಿ
ದರ್ಶನ್ ಅಭಿಮಾನಿಗಳಿಗೆ ನೋವಾಗಿದೆ ಸಹಜವಾಗಿ. ದರ್ಶನ್ ಅಭಿಮಾನಿಗಳು ಅಯ್ಯೋ ನಮ್ಮ ಹೀರೋಗೆ ಹಿಂಗಾಗ್ಬಿಡ್ತಲ್ಲ ಅಂತ ಹೇಳಿ ನೊಂದ್ಕೊಂಡಿದ್ದಾರೆ. ಆದರೆ ಅಂತಿಮವಾಗಿ ಕೋರ್ಟ್ ಇದೆ, ಕಾನೂನಿದೆ, ವಿಚಾರಣೆ ಇದೆ, ಸಾಕ್ಷಿಗಳಿದ್ದಾವೆ. ಸೊ ಎಲ್ಲದನ್ನು ಆಧರಿಸಿ ತನಿಖೆ ನಡೆಯುತ್ತೆ, ಚಾರ್ಜ್ ಶೀಟ್ ಆಗುತ್ತೆ, ಕೋರ್ಟ್ನಲ್ಲಿ ಟ್ರಯಲ್ ನಡೆಯುತ್ತೆ. ಅಂತಿಮವಾಗಿ ಯಾವೆಲ್ಲ ರೀತಿಯ ಆಧಾರದಲ್ಲಿ ತನಿಖೆ ಮುಂದುವರಿಯುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ.